ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೋಟಿನ ತೊಳೆಯೋದನ್ನು ಹೇಗೆ ಅನ್ನೋದನ್ನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದರ ರೆಸಿಪಿ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಬಟ್ ಬೋಟಿ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ತೊಳೆಯೋದು ತುಂಬ ಜನಕ್ಕೆ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಹಾಗೆ ತುಂಬ ಜನ ಅದು ತುಂಬ ಕಷ್ಟ ತೊಳೆಯೋದು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಬೋಟಿ ಸಾರು ಮಾಡೋ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಇವಾಗ ನೋಡಿ, ನಾವು ಬೋಟಿ ಸಪ್ರೇಟ್ ಮಾಡ್ಕೊಂಡು ಬಂದಿರೋದನ್ನ ಕವರಿಂದ ನೀಟಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಆದಷ್ಟು ಬಿಸಿನೀರು ಬಿಟ್ಕೊಳ್ಳಿ. ನಾನಿಲ್ಲಿ ಸೋಲಾರ್ ನೀರು ಬರುತ್ತೆ, ಆ ಬಿಸಿನೀರನ್ನು ಬಿಟ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಈ ರೀತಿ ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ. ಅದು ಅರ್ಧ ಬೋಟಿ ಇದ್ದು ಅರ್ಧ ಪಾತ್ರೆ ಸ್ಪೇಸ್ ಇರಬೇಕು. ನೋಡಿ, ಇವಾಗೆಲ್ಲ ಅದರಲ್ಲಿ ಬ್ಲಡ್ ಥರ ಎಲ್ಲ ಕೆಂಪು ಇರುತ್ತೆ. ಸೊ ಆ ಕ್ಲಾಟ್ಸ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ಹಾಗೆಯೇ ಈ ರೀತಿ ಬೋಟಿ ಸರದಲ್ಲಿ ಏನಿರುತ್ತಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಒಂದೊಂದನ್ನೇ ತುಂಬ ಟೈಮ್ ಬೇಕಾಗುತ್ತೆ ನಿಮಗೆ. ವಾಷಿಂಗಿಗೆ ಆಲ್ಮೋಸ್ಟ್ 1 ಅವರ್ ಬೇಕಾಗತ್ತೆ. ಇದು ನಾವು ಆಲ್ರೆಡಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ತಂದ್ರೂ ನಾವು ಮನೆಯಲ್ಲಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಇಲ್ಲಾಂದರೆ ಸಾಂಬಾರು ಒಂಥರ ಸ್ಮೆಲ್ಲು ಚುಂಗ್ ಥರ ಸ್ಮೆಲ್ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ನಾವು 4 to 5 ಟೈಮ್ಸ್ ನಾನು ತೋರಿಸೋ ಮೆಥಡಲ್ಲೇ ನೀವು ಬಿಸಿನೀರಲ್ಲೇ ತೊಳೆದ್ರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೊಳ್ಳೆ ವಿಷಯದ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ರೆಸಿಪೀಸ್ಗಳ ಬಗ್ಗೆ. ಇವಾಗ ನೋಡಿ, ಈ ರೀತಿ ತೊಳೆದು ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀರು ಕೂಡ ಜಾಸ್ತಿನೇ ಬೇಕಾಗುತ್ತೆ. 4 to 5 ಟೈಮ್ಸ್ ನಾವು ಈ ರೀತಿ ಸ್ಕಿಪ್ ಮಾಡ್ತಾನೆ ಇರಬೇಕು. ಒಂದು ಪಾತ್ರೆಯಿಂದ ಒಂದು ಪಾತ್ರೆಗೆ ತೊಳಿಬೇಕು, ಹಾಕ್ತಾ ಇರಬೇಕು. ಆವಾಗಲೇ ನಮಗೆ ಬೋಟಿ ನೀಟಾಗಿ ಕ್ಲೀನಾಗಿ ವಾಶ್ ಆಗುವಂತಹದ್ದು. ಹಾಗೆ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಇದೇ ರೀತಿ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ವಾಶ್ ಮಾಡ್ಕೊಂಡು ನೀವು ಬೇಕಾದ್ರೆ ಡೈರೆಕ್ಟಾಗಿ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋಬಹುದು. ಇನ್ನೊಂದು ಮೆಥಡ್ ಹೇಗೆ ಅಂತಂದರೆ, ಈಗ ನೀಟಾಗೆಲ್ಲ ಒಂದು 4 to 5 ಟೈಮ್ಸ್ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಇನ್ನೊಂದು ಸ್ವಲ್ಪ ಬಿಸಿನೀರು, ಸುಣ್ಣ, ಉಪ್ಪು ಹಾಕಿ ಬೇಯಿಸ್ಕೊಂಡು ಆ ನೀರನ್ನ ಚೆಲ್ಲಬಹುದು. ಆ ಥರ ಮಾಡಿಬಿಟ್ರೆ ನಮಗೆ ಬೋಟಿಲಿರೋವಂಥ ಸಾರಾಂಶನೇ ಹೊರಟೋಗ್ಬಿಡುತ್ತೆ ಟೇಸ್ಟು. ಸೊ ಹಾಗಾಗಿ ನೀವು ಬಿಸಿನೀರಲ್ಲೇ ಒಂದು 4 ರಿಂದ 5 ಟೈಮ್ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯ ಟೇಸ್ಟು ಹೋಗಲ್ಲ. ಅದರದ್ದು ಬೋಟಿ ತುಂಬ ಚೆನ್ನಾಗೂ ಬರುತ್ತೆ, ಒದಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಈ ಥರ ತೊಳ್ಕೊಬೇಕು. ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ಳಿ. ಈ ರೀತಿ ಒಂದು ಸರಿ ನೀವು ಮಾಡಿ ನೋಡಿ. ಇವಾಗ ನಾನು ನೀಟಾಗಿ ಒಂದು ಸರಿ ತೊಳೆದಿದ್ದೆ, ಮತ್ತು ಅದೇ ಪಾತ್ರೆ ನೀರು ಚೆಲ್ಲಿಬಿಟ್ಟು ಈಗ ಮತ್ತೆ ಅದಕ್ಕೇ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ. 4 to 5 ಟೈಮ್ಸ್ ಈ ಥರ ಮಾಡ್ತಾನೆ ಇರಬೇಕು ನೀವು. ಆವಾಗಲೇ ಬೋಟಿ ನೀಟಾಗಿ ಕ್ಲೀನ್ ಆಗೋದು.